ಇಷ್ಟು ವರ್ಷಗಳ ಸಿನಿಮಾ ಜರ್ನಿಲಿ ಕೆಲವೊಂದು ನಿಮಿಷಗಳು ಬಂದ್ಬಿಟ್ಟು ಒಂದಷ್ಟು ಕಾಮಿಡಿ ಮಾಡ್ತಾ ಇದ್ರಿ, ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಾ ಇದ್ರಿ. ಇವಾಗ ಫುಲ್ ಫ್ಲೆಡ್ಜ್ ಹೀರೋ. ಕೆಂಪೇಗೌಡ ಅಂದ ತಕ್ಷಣ ಕೆ ಅಲ್ವಾ, ಕೃಷ್ಣ ಅಂದ ತಕ್ಷಣ ಕೆ ಅಲ್ವಾ. ತುಂಬಾ ಜನ ಕೇಳಿದ್ದಾರೆ ಯಾಕೆ ನೀನ್ ಯಾಕೆ ಒಪ್ಕೊಂಡೆ, ಬೇರೆಯವ್ರ ಜೊತೆ ಮಾಡ್ಬೋದಾಗಿತ್ತಲ್ವಾ ಅಂತಾನು ಕೇಳಿದ್ರು. ತಮಿಳ್ ತೆಲುಗು ಎಲ್ಲಾ ಇಂಡಸ್ಟ್ರಿಲೂ ಕಾಮಿಡಿಯಾಗಿ ಮಾಡಿದವರು ಹೀರೋ ಆಗಿ ಸಕ್ಸಸ್ ಆಗಿದ್ದಾರೆ. ಸ್ಕ್ರಿಪ್ಟ್ ಬಂದಾಗ್ಲೂ ಕೇಳ್ದೆ ಹೆಂಗೆ, ನನಗೊಂದು 6 ತಿಂಗಳು ಒಂದು 3 ತಿಂಗಳು ಅಟ್ಲೀಸ್ಟ್ ಟೈಮ್ ಕೊಡಿ, ನಾವೆಲ್ಲ ಬರೀ ಕಾಮಿಡಿಯನ್ ಆಗಿದ್ದವರು, ನಾವ್ ಹೀರೋ ಮೆಟೀರಿಯಲ್ ಅಲ್ಲ, ಹೀರೋ ಅಂತ ಅನ್ಕೊಂಡವ್ರು ಅಲ್ಲ. ಅಥವಾ ಹೀರೋಯಿನ್ಗಳಿಗೆ ನೀವು ಬಂದು ಕೇಳೋ ಪ್ರಶ್ನೆ ಕಾಮಿಡಿಯನ್ ಜೊತೆ ಮಾಡ್ಬೋದಾ, ನೀವು ಯಾಕೆ ಮಾಡಬಾರ್ದು? ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಕೆಂಪೇಗೌಡ ಆಕ್ಟರ್ ಪ್ರತಿಯೊಬ್ಬರು ಕೂಡ ಗೊತ್ತು. ಸೊ ಅವರ ಒಂದು ಕಾಮಿಡಿ ಟೈಮ್ ಗಳ ಮೂಲಕ ನಮ್ಮನ್ನ ಸಿನಿಮಾದಲ್ಲಿ ಎಷ್ಟರ ಮಟ್ಟಿಗೆ ನಗಿಸಿದ್ದಾರೆ ಅಂತ ಪ್ರತಿಯೊಬ್ಬರು ಕೂಡ ಗೊತ್ತು. ಒಂದು ಸಿನಿಮಾದಲ್ಲಿ ಕೆಲವೊಂದು ನಿಮಿಷಗಳಲ್ಲಿ ಮಾತ್ರ ಅವ್ರು ಕಾಣಿಸ್ಕೊಳ್ತಾ ಇದ್ರು, ಆದ್ರೆ ಈಗ ಗ್ಯಾಪ್ ತಗೊಂಡಿದ್ದಾರೆ. ಬಟ್ ಫಸ್ಟ್ ಇಂದ ಲಾಸ್ಟ್ ವರೆಗೂ ಸಿನಿಮಾದಲ್ಲಿ ನಾನು ಕಾಣಿಸ್ಕೊಳ್ತೀನಿ ಅಂತ ಈಗ ಫುಲ್ ಫ್ಲೆಡ್ಜ್ ಹೀರೋ ಆಗಿ ಈಗ ಅವರು ಮಾಡ್ತಾ ಇರುವಂತ ಸಿನಿಮಾನೇ ಕಟ್ಲೆ. ಸೊ ಈ ಸಿನಿಮಾ ಬಗ್ಗೆ ಒಂದಷ್ಟು ಮಾತಾಡೋಣ ಅಂತ ಇವತ್ತು ಟೀಮ್ ನ ಕರ್ಕೊಂಡ್ ಬಂದ್ಬಿಟ್ಟಿದೀನಿ. ಸೊ ಕೆಂಪೇಗೌಡ ಜೊತೆ ಇಬ್ರು ಸುಂದೀರ್ ಕೂಡ ಕೂತಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ಫಸ್ಟ್ ಹಾಯ್, ನಮಸ್ತೆ. ನಮಸ್ತೆ, ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ನಾನು ಹೇಳಿದೆ ಕೆಂಪೇಗೌಡ ಜೊತೆ ಇಬ್ರು ಸುಂದೀರ್ ಕೂತಿದ್ದಾರೆ ಅಂತ, ಬಟ್ ಸುಂದೀರ್ ಮಾತ್ರ ಇದ್ದಾರೆ. ಕೆಂಪೇಗೌಡ ಬರ್ತಾರೆ ಇನ್ನೇನ್ ಬರ್ತಾರಾ? ಎಲ್ಲಿ? ಅಲ್ಲ, ಇಷ್ಟೊತ್ತಿಗೆ ನಾನು ಫೋನ್ ಮಾಡಿದಾಗ ಇಲ್ಲೇ ಇದ್ದೀನಿ ಅಂದ್ರು. ಅವ್ರು ಯಾವಾಗ್ಲೂ ಹಂಗೆ ಇಲ್ಲೇ ಇದೀನಿ ಅಂತಾರೆ, ಬಟ್ ಬರಲ್ಲ, ಬರ್ತಾರೆ. ಸ್ವಲ್ಪ ಈಗ ಕೆಂಪೇಗೌಡ ಅಂದ ತಕ್ಷಣ ಕೆ ಅಲ್ವಾ, ಕೃಷ್ಣ ಅಂದ ತಕ್ಷಣ ಕೆ ಅಲ್ವಾ. ಇಬ್ರು ಸುಂದರಿ ಅಂತ ಹೇಳಿದ ತರ ಮಧ್ಯದಲ್ಲಿ ಬಂದೇ ಬಿಟ್ರು. ಇಬ್ರು ಹೆಸರು ಚೇಂಜ್ ಮಾಡಕ್ ಹೇಳಿ, ರಾಧಾ ರುಕ್ಮಿಣಿ ಅಂತ. ರಾಧಾ ರುಕ್ಮಿಣಿ, ಈಗ ಕೃಷ್ಣ. ಹೌದು ಸರ್, ಹೆಂಗಿದ್ರೆ ಸರ್? ಫೈನ್, ಚೆನ್ನಾಗಿದ್ದೀನಿ. ಓಕೆ, ಸೊ ಕೃಷ್ಣ ಅಂದ್ಮೇಲೆ ಚೆನ್ನಾಗಿರ್ಬೇಕು. ಒಂದಿಲ್ಲ, ಮಿಸ್ಸಿಂಗ್ ಅಲ್ಲ, ಸಿಕ್ಕಿಲ್ಲ, ಇಲ್ಲಾಂದ್ರೆ ಬಟ್ ಓಕೆ, ಸಿನಿಮಾದಲ್ಲಿ ಇರುತ್ತಲ್ವಾ ಈಗ ಒಂದು 3 ಜನ ಒಂದು ಕಾಂಬಿನೇಷನ್. ಅಲ್ಲಿ ನಾನು ಕೃಷ್ಣ ಬದ್ಲು ಇನ್ನೊಂದ್ ಆಗ್ಬೇಕು, ಯಾಕಂದ್ರೆ 3 ಜನ ಹೀರೋಯಿನ್. ಕರೆಕ್ಟ್, ನಾನು ಟ್ರೈಲರ್ ನೋಡ್ತಾ ಇದ್ದೆ, ಹರ್ಷಿಕಾ ಅವರು ಇದ್ರು. ಹೌದು, ಅವರು ಒಂದು ಕ್ಯಾರೆಕ್ಟರ್ ಟ್ರಾವೆಲ್ ಆಗ್ತಾರೆ. ಸೊ ಒಟ್ನಲ್ಲಿ ನಾನು ಲೀಡಲ್ಲಿ ಹೇಳ್ತಿದ್ದೆ ಸರ್, ಇಷ್ಟು ವರ್ಷಗಳ ಸಿನಿಮಾ ಜರ್ನಿಲಿ ಕೆಲವೊಂದು ನಿಮಿಷಗಳು ಬಂದ್ಬಿಟ್ಟು ಒಂದಷ್ಟು ಕಾಮಿಡಿ ಮಾಡ್ತಾ ಇದ್ರಿ, ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಾ ಇದ್ರಿ. ಇವಾಗ ಫುಲ್ ಫ್ಲೆಡ್ಜ್ ಹೀರೋ. ಸೊ ಸಂಪೂರ್ಣವಾಗಿ ಯಾವ ರೀತಿಯಾಗಿ ನಾವು ನಿಮ್ಮನ್ನ ನೋಡ್ಬೋದು ಕಟ್ಲೆ ಸಿನಿಮಾದಲ್ಲಿ ಅಂತ? ಇದುವರೆಗೂ ಕೆಂಪೇಗೌಡ ನೋಡದೇ ಇರೋ ತರ ನೋಡ್ಬೋದು, ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್. ಆಮೇಲೆ ನನ್ನನ್ನ ನಾನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಕ್ಯಾರೆಕ್ಟರ್, ಆ ತರದೊಂದು ಪಾತ್ರ. ಹಾಗಾಗಿ ನಾನು ಹೀರೋ ಆಗೋದಕ್ಕೆ ಒಪ್ಕೊಂಡಿದ್ದಾಯ್ತು ಈ ಸಿನಿಮಾ. ಒಂದು ಬೇರೆ ತರದ ಕ್ಯಾರೆಕ್ಟರ್ ಎಲ್ರಿಗೂ ಇಷ್ಟ ಆಗುತ್ತೆ. ಎಲ್ಲರೂ ಥಿಯೇಟರ್ ಬಂದು ನೋಡಿ ಅಷ್ಟೇ. ಈಗಲೇ ನೀವು ಕ್ಲೈಮ್ಯಾಕ್ಸ್ ಹೋಗ್ಬಿಟ್ರಿ. ಜಾಸ್ತಿ ಮಾತಾಡಿದ್ರೆ ಬೈತಾರೆ, ಅವ್ರನ್ನ ಮಾತಾಡ್ಸಿ. ಈಗ ಅದಕ್ಕೆ ಲೀಡ್ ಹೆಂಗೆ ಗೊತ್ತಾ, ಈಗ ಫಸ್ಟ್ ಟೈಮ್ ಹೀರೋ ಆಗ್ತಾ ಇದ್ದೀರಾ, ಇಬ್ರು ಹೀರೋಯಿನ್ ಯಾಕೆ ಅಂತ ಏನಾಗ್ಬಿಡುತ್ತೆ, ನೀವು ನನ್ನ ಪ್ರಶ್ನೆ ಕೇಳ್ತಾ ಇರ್ತೀರಾ, ನಾನೇ ಮಾತಾಡ್ತಾ ಇರ್ತೀನಿ, ಇವ್ರಿಬ್ರು ಹಿಂಗ್ ನೋಡ್ತಾ ಇರ್ತಾರೆ, ನನ್ನ ಮಾತಾಡ್ತಾ ಇಲ್ಲ, ಮಾತಾಡ್ತಾ ಇದ್ದೀನಿ, ಮಾತಾಡಂತ ಕ್ಲೈಮ್ಯಾಕ್ಸ್ ಹೋಗ್ಬಿಡ್ತಾರೆ. ಹೌದು, ಮತ್ತೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಕೆಂಪೇಗೌಡರು ಅವರೊಂದಷ್ಟು ಹಿಂದಿನ ಸಿನಿಮಾಗಳೆಲ್ಲ ನೋಡಿರ್ತೀರ, ಒಂದು ಕಾಮಿಡಿ ಟೈಮಿಂಗ್ ಆಗಿರ್ಬೋದು, ಅಂಡ್ ಆಂಕರ್ ಆಗೂ ಕೂಡ ಕೆಲಸ ಮಾಡೋದಂತ ವ್ಯಕ್ತಿ ಫುಲ್ ಫ್ಲೆಡ್ಜ್ ಹೀರೋ ಆಗಿ ಬರ್ತಾ ಇದ್ದಾರೆ ಅಂತ ಅಂದಾಗ, ಸೊ ಅಲ್ಲಿ ಒಂದು ಹೀರೋಯಿನ್ಗಳ ಪಾತ್ರ ಯಾವ ರೀತಿಯಾಗಿರುತ್ತೆ? ಈಗ ನಾವು ಅವ್ರನ್ನೆಲ್ಲ ನೋಡುವಂಥದ್ದು ಹೆಂಗ್ ಗೊತ್ತೆ, ಒಂದು ಹಾಸ್ಯ ಸಕ್ಕದಾಗಿ ಎಂಟರ್ಟೈನ್ ಮಾಡ್ತಾರೆ ಅಂತ. ಸೊ ಹೀರೋಯಿನ್ ಆಗಿ ನಿಮ್ಮ ಒಂದು ಸ್ಪೇಸ್ ಹೆಂಗಿರುತ್ತೆ ಸಿನಿಮಾದಲ್ಲಿ? ಚೆನ್ನಾಗಿದೆ, ನಂದು ಹಳ್ಳಿ ಹುಡುಗಿ ಕ್ಯಾರೆಕ್ಟರ್, ಇವರು ಹೀರೋ ಅಂತ ಗೊತ್ತಾಯ್ತು. ಸೊ ಕ್ಯಾರೆಕ್ಟರ್ ಚೆನ್ನಾಗಿತ್ತು ನಂದು, ಸೊ ಹಾಗಾಗಿ ನಾನು ಒಪ್ಕೊಂಡೆ. ಇವರು ಅಲ್ಲೂ ಸೆಟ್ಟಲ್ಲೂ ಅಷ್ಟೇ ಕಾಮಿಡಿ ಮಾಡೋರು, ಎಲ್ಲಾರ ಹತ್ರನು ಕಾಮಿಡಿ ಮಾಡ್ಕೊಂಡು ಮಾತಾಡ್ಕೊಂಡು, ಇವಾಗ ಇಲ್ಲಂಗೆ ಕೃಷ್ಣ ಅಂತಾರೋ ಅಲ್ಲೂ ಹಂಗೇನೆ. ನಮ್ಗೊಂದ್ ಸ್ವಲ್ಪ ಏನಾದ್ರು ಏಟ್ ಆದ್ರೆ ಅಥವಾ ಇನ್ನೇನಾರು ಹಿಂಗೆ ಓ ಕೃಷ್ಣ ಅಂತಂದ್ರೆ ಓ ನನ್ನ ಕರೆದ್ರಾ ಅಂತ ಅನ್ನೋರು ಅಲ್ಲೂ ಕೂಡ ಅದೇ ತರ. ಸೊ ಚೆನ್ನಾಗಿತ್ತು, ಇವ್ರ ಜೊತೆ ಎಲ್ಲ ಆಕ್ಟ್ ಮಾಡಿದ್ದು ತುಂಬಾ ಖುಷಿ ಆಯ್ತು. ಕೃಷ್ಣನ ತುಂಟಾಟ ನಿಮ್ಮೊಟ್ಟಿಗೆ ಹೆಂಗಿತ್ತು? ನಾನು ಈ ಚಿತ್ರದಲ್ಲಿ ಸಾಫ್ಟ್ವೇರ್ ಕ್ಯಾರೆಕ್ಟರ್ ಮಾಡಿದೀನಿ, ಸಾಫ್ಟ್ವೇರ್ ಹುಡುಗಿ. ಸೊ ಇಬ್ರು ಒಟ್ಟಿಗೆ ವರ್ಕ್ ಮಾಡ್ತಾ ಇರ್ತೀವಿ. ಸೊ ಚೆನ್ನಾಗಿದೆ, ಕ್ಯಾರೆಕ್ಟರ್ ವೈಸ್ ನನ್ಗೂ ಸ್ಪೇಸ್ ಸಿಕ್ಕಿದೆ. ಮತ್ತೆ ಇವ್ರ ಜೊತೆ ಎಸ್ಪೆಷಲಿ ವರ್ಕ್ ಮಾಡಿದ್ದು ತುಂಬಾ ಖುಷಿ ಆಯ್ತು. ನಿಮ್ಗೆ ಗೊತ್ತಿರುವಂಗೆ ಇಷ್ಟು ದಿನ ಕಾಮಿಡಿಯಾಗಿ ನೋಡಿದೀವಿ, ಬಟ್ ಈ ಮೂವಿಲಿ ಬೇರೆ ತರ ಸ್ವಲ್ಪ ಅವ್ರದ್ದು ಕ್ಯಾರೆಕ್ಟರ್ಗಳು ಚೇಂಜ್ ಮಾಡ್ಕೊಂಡು, ಡಯಟ್ ಎಲ್ಲ ಮಾಡ್ಕೊಂಡು ತುಂಬಾ ಚೆನ್ನಾಗಿ ವರ್ಕೌಟ್ ಮಾಡಿ, ತುಂಬಾ ಬ್ಯಾಕ್ ವರ್ಕ್ ಎಲ್ಲ ಮಾಡ್ಕೊಂಡು ಮಾಡಿರೋ ಮೂವಿ. ನಿಮ್ಗೆ ಗೊತ್ತಿರೋ ಹಂಗೆ ತುಂಬಾ ಟ್ಯಾಲೆಂಟ್ ಇದಾರೆ. ಸೊ ತುಂಬಾ ಖುಷಿ ಆಯ್ತು ವರ್ಕ್ ಮಾಡಿ, ತುಂಬಾ ಕಲ್ತಿದೀವಿ. ಹಾಗೆ
ಎಷ್ಟು ಕ್ವಾಟ್ಲೆ ಕೊಟ್ರು ಸೆಟ್ ಅಲ್ಲಿ ನಿಮ್ಗೆ? ಅದು ಯಾವಾಗ್ಲೂ ಇರ್ತಾ ಇತ್ತು, Thank you. 24/7 Thank ಇರ್ತಾ you ಇತ್ತು. ನನ್ ಬಗ್ಗೆ. ಥ್ಯಾಂಕ್ ಯು ನನ್ನ ಬಗ್ಗೆ ನಾನು ಅಲ್ಲಿ ಹೆಂಗ್ ಹೇಳ್ಕೊಟ್ಟು ಹಂಗೆ ಹೇಳಿದ್ವಿ. ಬಟ್ ಏನ್ ಗೊತ್ತಾ ಸರ್, ಸಿನಿಮಾದಲ್ಲಿ ಕಾಣಿಸ್ತಾ ಇದೆ ಅವ್ರು ಹೇಳಿದ್ರು. ಹೌದಾ? ಅವ್ರು ಏನ್ ಹೇಳಿದ್ರು ಸಿನಿಮಾದಲ್ಲಿ ಕಾಣಿಸ್ತಾ ಇದೆ ಅದು. ಅಲ್ಲ ಹಿಂಗ್ ಹೇಳಿ ಅಂತ ನೀವು ನನಗೆ ಹೇಳ್ಕೊಟ್ರೆ ಹಂಗೆ ಹೇಳ್ದೆ ಈಗ. ಹಿಂಗೆ ಹೇಳ್ಬೇಕು ನನ್ನ ಬಗ್ಗೆ ಪಾಸಿಟಿವ್ ಆಗಿ. ಆಮೇಲೆ ಇನ್ನೊಂದೇನಂದ್ರೆ ಬೇರೆ ಚಿತ್ರದಲ್ಲಿ ಕಾಮಿಡಿ ಮಾತ್ರ ಮಾಡ್ತಾ ಇದ್ರು, ಇಲ್ಲಿ ಆಕ್ಷನ್ ಇದೆ ಇವ್ರದ್ದು. ಮತ್ತೆ ಇನ್ನ ಕಷ್ಟಪಟ್ಟು Fighting. ಡ್ಯಾನ್ಸ್ ಮಾಡಿದ್ದಾರೆ. ಡ್ಯಾನ್ಸ್ ಮಾಡಿದ್ದಾರೆ, ಫೈಟಿಂಗ್ ಎಲ್ಲ, ಅದೆಲ್ಲ ನೋಡ್ಬೋದು ನೀವು. ಹೇರ್ ಸ್ಟೈಲ್ ಚೇಂಜ್ ಆಗಿದೆ. ವಿಗ್ ಹಾಕಿದ್ದಾರೆ, ಆ Sir. ಪಾತ್ರ ಕೇಳ್ತಾ ಇತ್ತು, ಹಾಗಾಗಿ ಅದು ಸ್ಕ್ರಿಪ್ಟ್ ಅಲ್ಲಿ ಇರ್ಲಿಲ್ಲ ಸರ್ ಇದು. ಹೇಳಿರ್ಲಿಲ್ಲ, ನಾನು ಯಾಕೆ ಹೇಳಿದೆ? ಎಸ್ ಸರ್, ಈಗ ಏನ್ ಗೊತ್ತಾ, ಅಂಡ್ ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದೀರಾ. ಹಾನೆಸ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ, ಈಗ ಒಂದ್ ಸಿನಿಮಾ ಅಂತ ಬಂದಾಗ ಇಷ್ಟು ವರ್ಷದಿಂದ ಸರ್ ಸ್ಟಾರ್ಸ್ ಗಳು ಒಟ್ಟಿಗೆಲ್ಲ ನೀವು ಆಕ್ಟ್ ಮಾಡ್ಕೊಂಡ್ ಬಂದಾಗ, ಇಷ್ಟು ವರ್ಷದಿಂದ ಒಂದ್ ಕೆಂಪೇಗೌಡ ನೋಡಿದಾಗ ಫುಲ್ ಫ್ಲೆಡ್ಜ್ ಹೀರೋ ಅಂತ ಬಂದಾಗ ಈ ತರ ಒಂದ್ ಸ್ಟೋರಿ ಹೋದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಈ ಕೆಲವೊಂದಷ್ಟೆಲ್ಲ ಸ್ಟೋರಿಗಳನ್ನ ನಾನು ಕಾಣಿಸ್ಕೊಂಡಾಗ, ಈಗ ನಾನು ಒಂದ್ ಹೀರೋ ಆಗಿ ಹೋಗ್ತಾ ಇದೀನಿ ಅಂತಂದ್ರೆ ಈ ತರ ಒಂದ್ ಕ್ಯಾರೆಕ್ಟರ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದು ಎಂಟರ್ಟೈನ್ ಮಾಡ್ಬೋದು ಅಂತ ಅನ್ಕೊಂಡಾಗ ಯಾವ ತರ ಪಾತ್ರಗಳನ್ನ ಹುಡುಕ್ತಾ ಇದ್ರಿ? ಈ ಪಾತ್ರ ಬಂದಾಗ ನಿಮ್ಗೆ ಎಷ್ಟು ಓಕೆ ಇದರಿಂದ ಹೋಗ್ಬೋದು ಅಂತ ಅನ್ಸುತ್ತೆ? ಇಲ್ಲ, ನನಗನ್ಸಿದ್ದು ನಾನು ಹೀರೋ ಆಗ್ಬೇಕು ಅಂತ ಅನ್ಕೊಂಡನಲ್ಲ ಆಕ್ಚುಲಿ. ಈ ಕತೆ ಬಂದಾಗ್ಲೂ ನಾನು ಆ ಕತೆ ಕೇಳಿದಾಗ ನಾನು ಈ ಕತೆ ಚೆನ್ನಾಗಿದೆ, ಈ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಹೀರೋ ಆಗಕ್ಕೆ ಹೊರಟೆ. ಅಂದ್ರೆ ಕತೆನೇ ಹೀರೋ ಇದು. ನಾನು ಅನ್ಕೊಂಡಿದ್ದು, ಈಗ ನೀವು ಕೇಳಿದ ಪ್ರಶ್ನೆಗೆ ನಾನು ಅನ್ಕೊಂಡಿದ್ದು ಯಾವ ತರ, ಅಕಸ್ಮಾತ್ ಏನಾದ್ರು ನಾನು ಹೀರೋ ಆಗ್ಬೇಕು ಅಂದ್ರೆ ಯಾವ ತರದ ಪಾತ್ರ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಅಂದ್ರೆ ಈಗ ಅಧ್ಯಕ್ಷ, ಆಮೇಲೆ ನಮ್ಮ ಯಶ್ ಅವ್ರು ಮಾಡಿದ್ರು ಕಿರಾತಕ, ಈ ಜಾನರ್ ಮಾಡ್ಬೇಕು ಅಂತ ನಮ್ಮ ಮಂಡ್ಯ ಸ್ಟೈಲ್ ಅಲ್ಲಿ. ಒಂದ್ ಕ್ವಾಟ್ಲೆ ಕೊಟ್ಕೊಂಡು, ಒಂದು ಎಲ್ರು ರೇಗಿಸ್ಕೊಂಡು, ಪ್ರತಿ ಸೀನನ್ನು ನಗಿಸ್ಕೊಂಡು ಅಂತದ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಆ ಥರದ್ದು ಏನಾದ್ರು ಬಂದ್ರೆ, ಈಗ ಶರಣ್ ಸರ್ ಎಲ್ಲರೂ ಹೀರೋ ಆದ್ರು, ಆ ಥರ ನನಗೇನಾದ್ರು ಬಂದ್ರೆ ಈ ತರ ಸ್ಕ್ರಿಪ್ಟ್ ಮಾಡ್ಬೇಕು ಅಂತ ಇತ್ತು. ಬಟ್ ಡಿಫ್ರೆಂಟ್ ಸ್ಕ್ರಿಪ್ಟ್ ಸಿಕ್ಕಿದೆ ನನಗೆ. ಈಗೇನು ಎಲ್ಲ ಜನರು ಕಂಟೆಂಟ್ ಅಂತಾರೋ ಆ ಥರದ್ದು ಒಂದು ಒಳ್ಳೆ ಕಂಟೆಂಟ್ ಇರೋ ಮೂವಿ ಸಿಕ್ಕಿದೆ. ಕತೆನೇ ಒಂದು ಡಿಫ್ರೆಂಟ್ ಆಗಿತ್ತು. ಈ ಪಾತ್ರ ಕೆಂಪೇಗೌಡ ಇದುವರೆಗೂ ಕಾಮಿಡಿ ಮಾಡಿದ್ದ, ಕೆಂಪೇಗೌಡನ ಡಿಫ್ರೆಂಟ್ ಆಗಿ ನೋಡ್ಬೋದಲ್ಲ ಆಡಿಯನ್ಸ್, ಹಂಗಾಗಿ ಇದನ್ನ ಒಪ್ಕೊಂಡು ಕೆಲಸ ಮಾಡಿದೀನಿ ಅಷ್ಟೇ. ಸೊ ಅಲ್ಲಿಂದ ಶುರುವಾದಂತ ಕಟ್ಲೆ ಇದು. ಎಸ್. ಓಕೆ, ಸೊ ಇವಾಗ ಹೀರೋಯಿನ್ಸ್ ನಿಮ್ಮಿಬ್ರಿಗೂ ಕೇಳುವಂತ ಒಂದೇ ಪ್ರಶ್ನೆ, ಇಬ್ರು ಆನ್ಸರ್ ಮಾಡಿ. ಈ ಹಿಂದೆ ಒಂದಷ್ಟು ಸಿನಿಮಾಗಳ ಕಾಮಿಡಿ ಆಕ್ಟರ್ಗಳು ಯಾವಾಗ ಹೀರೋ ಆಗಿ ಬರ್ತಾರೆ, ಸೊ ಅಲ್ಲಿ ಹೀರೋಯಿನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ಸೊ ಪರ್ಸನಲ್ ಲೈಫ್ ಅಲ್ಲಿ ಹೆಂಗಾಗುತ್ತೆ ಅಂತಂದ್ರೆ, ಕೆಲವರು ನೀವು ತುಂಬಾ ಇಷ್ಟಪಟ್ಟದನ್ನ ಒಪ್ಕೊಂಡಿರ್ತೀರಾ, ಆಫ್ಟರ್ ದಟ್ ನಿಮ್ಮ ಫ್ರೆಂಡ್ಸು, ನಿಮ್ಮ ಕಲೀಗ್ಸು, ಇನ್ನೊರು ಕೆಲವರು ಬೇರೆ ಇನ್ನೊಬ್ರ ಜೊತೆ ಯಾವ್ದಾರ ಮಾಡ್ಬೋದಿತ್ತಲ್ಲ, ಸೊ ಕಾಮಿಡಿ ಆಕ್ಟರ್ಗಳ ಜೊತೆ ಮಾಡಿದ್ ಯಾಕೆ ಅಂತ ಏನಾದ್ರು ಪ್ರಶ್ನೆ ಕೇಳಿದ್ಯಾ? ಹೌದು, ನಂಗೆ ಕೇಳಿದಾರೆ ಯಾಕೆ ಅಂತ. ನನ್ನ ಫ್ಯಾಮಿಲಿಲೂ ಒಂದ್ಸಲ ಯಾರೋ ಕೇಳಿದ್ರು, ಮಾಡಬಹುದಾ, ಮಾಡ್ತೀಯಾ ಅಂತ. ನನ್ನ ಫ್ರೆಂಡ್ಸು ಅಷ್ಟೇ, ಯಾಕೆ ಯಾಕೆ ಅಂತ ಕೇಳ್ತಿರ್ತಾರೆ. ಸೊ ನಾನು ಅವ್ರಿಗೆ ಹೇಳೋದು ಒಂದೇ, ಕತೆ ಚೆನ್ನಾಗಿದ್ದಾಗ ಹೀರೋ ಯಾರಾಗ್ತಾರೆ ಅದು ಮುಖ್ಯ ಆಗಲ್ಲ, ಕತೆ ಚೆನ್ನಾಗಿರ್ಬೇಕು, ಜನಕ್ಕೆ ಕತೆ ಇಷ್ಟ ಆಗ್ಬೇಕು. ನಾನು ಅವ್ರಿಗೂ ಅದೇ ಹೇಳೋದು. ನೀವು ಫಿಲಮ್ ನೋಡಿ ಗೊತ್ತಾಗತ್ತೆ ಅವಾಗ ಯಾರು ಸೂಟಬಲ್ ಅಂತ ಹೇಳ್ಬಿಟ್ಟು. ಆ ಕತೆಗೆ ಇವ್ರು ಸೂಟ್ ಆಗಿರೋದಕ್ಕೆ ಇವ್ರನ್ನ ತಗೊಂಡಿರೋದು, ಇಲ್ಲ ಅಂದಿದ್ರೆ ಅವ್ರು ಬೇರೆಯವ್ರನ್ನೇ ಚೂಸ್ ಮಾಡಿರೋರು. ನಾನು ಎಲ್ಲರಿಗೂ ಅದೇ ಹೇಳ್ಕೊಂಡಿದ್ದೀನಿ. ತುಂಬಾ ಜನ ಕೇಳಿದ್ದಾರೆ, ಯಾಕೆ ನೀನ್ ಯಾಕೆ ಒಪ್ಕೊಂಡೆ, ಬೇರೆಯವ್ರ ಜೊತೆ ಮಾಡ್ಬೋದಾಗಿತ್ತಲ್ವಾ ಅಂತಾನು ಕೇಳಿದ್ದಾರೆ. ಇನ್ನೊಂದು ಹೇಳೋದಂದ್ರೆ, ಚಿಕ್ಕಣ್ಣ ಅವ್ರಾಗಿರ್ಬೋದು, ತುಂಬಾ ಜನ ಕಾಮಿಡಿ, ತಮಿಳ್, ತೆಲುಗು ಎಲ್ಲ ಇಂಡಸ್ಟ್ರಿಲೂ ಕಾಮಿಡಿಯಾಗಿ ಮಾಡಿದವರು ಹೀರೋ ಆಗಿ ಸಕ್ಸಸ್ ಆಗಿದ್ದಾರೆ ಎಲ್ಲರೂ. ಸೊ ಮೇನ್ ಹೇಳೋದಂದ್ರೆ ಕತೆನೆ, ಸ್ಟೋರಿ. ಬಟ್ ಹಾಗೆ ತುಂಬಾ ಇವ್ರು ಅಷ್ಟೇ, ತುಂಬಾ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುವಂಗೆ 10-15 ವರ್ಷದಿಂದ ಕಷ್ಟಪಟ್ಟಿರೋದಾಗಿರ್ಬೋದು, ನಾನ್ ನೋಡಿರೋದಾಗಿರ್ಬೋದು, ಮಾತಾಡಿದ್ದೆ ನಾನು ಸ್ಕ್ರಿಪ್ಟ್ ಎಲ್ಲ ಕುತ್ಕೊಂಡಾಗ, ಕತೆ ಎಲ್ಲ ಕೇಳಿದಾಗ ನನ್ಗೆ ಕತೆಗೆ ಇವ್ರು ಸೂಟ್ ಆಗ್ತಾರೆ ಅನಿಸ್ತು. ಸೊ ಅದಾದ್ಮೇಲೆ ಸ್ಟಾರ್ಟ್ ಆಯ್ತು ಹಂಗೆ ಜರ್ನಿ. ಬಟ್ ಇವಾಗ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಎಲ್ಲ ಕಡೆ. ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಸಾಂಗ್ಗಳು ನೋಡಿರೋದ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಇಲ್ಲ ಆಪ್ಟ್ ಆಗಿದ್ದಾರೆ ಅವರು, ತುಂಬಾ ಚೆನ್ನಾಗಿ ಬಂದಿದೆ. ಸೊ ನಾನು ಖಂಡಿಸ್ತೀನಿ ಸರ್, ಖಂಡಿಸ್ತೀನಿ. ನಾವೆಲ್ಲ ಕಾಮಿಡಿಯನ್ಸ್ ಎಲ್ಲ ಫಿಲಿಂ ಚೇಂಬರ್ ಹತ್ರ ಹೋಗಿ ಧರಣಿ ಏನಿಗೆ ಮಾತಾಡ್ತಿದ್ರೆ, ಕಾಮಿಡಿಯನ್ ಹೀರೋ ಆದ ತಕ್ಷಣ ಹೀರೋಯಿನ್ ಸಿಗ್ತಾ ಇಲ್ಲ, ಅಥವಾ ಹೀರೋಯಿನ್ ಗಳಿಗೆ ನೀವು ಬಂದು ಕೇಳೋ ಪ್ರಶ್ನೆ, ಕಾಮಿಡಿಯನ್ ಜೊತೆ ಮಾಡ್ಬೋದಾ ನೀವು, ಯಾಕೆ ಮಾಡಬಾರ್ದು ಸರ್? ಆದ್ರೆ ಯಾಕೆ ಮಾಡಬಾರ್ದು ಅಂತ ಕೇಳ್ತೀನಿ. ಅಲ್ಲ, ಏನಾಗುತ್ತೆ ಅಂತಂದ್ರೆ, ಈಗ ಹೆಂಗಾಗೋಯ್ತು ಅಂದ್ರೆ, ಹಿಂದೆ ಒಂದಷ್ಟು ಪ್ರಶ್ನೆಗಳು ಬಂದಾಗ ಆಸ್ ಯೂಶುವಲ್ ಹೆಂಗಾಗುತ್ತೆ, ಅವ್ರಿಗೆ ಕೇಳುವಂತ ಪ್ರಶ್ನೆ, ಇದು ಇನ್ನೊಬ್ರು ಇರ್ತಿದ್ರು, ನೀವು ಇನ್ನೊಂದು ಸೆಲೆಕ್ಟ್ ಮಾಡ್ಬೋದಿತ್ತಲ್ಲ ಅಂತ ಅಂದಾಗ ನಿಮ್ಗೂ ಈ ತರ ಎಕ್ಸ್ಪೀರಿಯನ್ಸ್ ಆಗಿದೆ, ಯಾಕಂದ್ರೆ ನಿಮ್ದು ಫಸ್ಟ್ ಆನ್ಸರ್. ಸೊ ಹಂಗಾಗಿ ಆಗಿದ್ಯಾ ಅಂತ ಅಂದಾಗ ನೋಡಿ, ಆದಾಗ್ಲೂ ಬಟ್ ಅವ್ರು ಯಾವ ರೀತಿಯಾಗಿ ಇಲ್ಲ ಇದಕ್ಕೆ ಏನು ಸೂಕ್ತ ಅನ್ನೋದನ್ನ ಹೇಳಿದ್ರಲ್ಲ, ಅದು ಬೇಕಾಗಿತ್ತು. ಆ ವಿಷಯದಲ್ಲಿ ನನಗೆ ಖುಷಿ, ಯಾಕೆಂದ್ರೆ
ಇಬ್ರದ್ದು ಪಾತ್ರನೂ ಚೆನ್ನಾಗಿತ್ತು, ಇಬ್ರು ಏನು ಅಂದೇನೆ ಒಪ್ಕೊಂಡ್ರು, ಹಂಗಾಗಿ ನಾನು ಸೇಫ್. ಇನ್ನೊಂದು ಹೀರೋಯಿನ್ ಹುಡ್ಕೊಂಡು ಹೋಗ್ಲಿಲ್ಲ, ಸೊ ಆರಾಮಾಗಿ ಆಯ್ತು. ಅಂದ್ರೆ ಫೈನಲ್ ಮಾಡಿದ್ ಇಬ್ರನ್ನೇ ಹಾ, So ಅವ್ರೇ? ಕೇಳಿದ್ದು ಲಾಸ್ಟ್ ಇವ್ರನ್ನೇ. ಅವ್ರೆ. ಇಲ್ಲ, ಇವ್ರ ಪಾತ್ರಕ್ಕೆ ನಾವು ದಿಯಾ ಖುಷಿ ಅವ್ರನ್ನ ಫಸ್ಟ್ ಕೇಳಿದ್ವಿ. ಅವರು ಆ ಟೈಮಲ್ಲಿ ರಿಯಲ್ ಆಗಿ ಪ್ರೆಗ್ನೆಂಟ್ ಆಗಿದ್ರು. ಸೊ ನಮ್ಮ ಸಿನಿಮಾದಲ್ಲೂ ಆ ಕ್ಯಾರೆಕ್ಟರ್ ಇದೆ, ಸೊ ಅದನ್ನ ಹೇಳೋದು ಬೇಡ. ಸೊ ಆಮೇಲೆ ಇವ್ರನ್ನ ನಾವು ಒಂದು ಇನ್ನೋಸೆಂಟ್, ಒಂದು ಕ್ಯೂಟ್, ಒಂದು ಒಳ್ಳೆ ಆಕ್ಟರ್ ಬೇಕು ಅಂತ ಹುಡುಕ್ತಿದ್ದಾಗ ಇವ್ರು ಸಿಕ್ಕಿದ್ರು. ಸೊ ಅವ್ರಿಗೆ ಹೇಳ್ದೇನೆ ಮುಹೂರ್ತ ಕರ್ಸಿದ್ವಿ ಅವ್ರನ್ನ, ಆಮೇಲೆ ಸೆಲೆಕ್ಟ್ ಮಾಡಿ. ನಂಗೂ ಗೊತ್ತಿರ್ಲಿಲ್ಲ, ಇವರು ಕೋಆರ್ಡಿನೇಟರ್ ಇಂದ ನಂಗೆ ಪರಿಚಯ ಆಗಿದ್ದು. ನಂಗೆ ಯಾರ್ ಡೈರೆಕ್ಟರ್, ಯಾವ ಫಿಲಂ ಏನು ಗೊತ್ತಿಲ್ಲ. ಈ ತರ ಒಂದ್ ಫಿಲಂ ಇದೆ, ಬನ್ನಿ ಅಂತ ಹೇಳಿದ್ರು. ಅಲ್ಲಿ ಬಂದ್ರೆ ಇಲ್ಲಿ ಮುಹೂರ್ತ ಆಗ್ತಿತ್ತು. ಏನ್ ಮುಹೂರ್ತ ಆಗ್ತಿದೆ, ಇಲ್ಲಿ ನೋಡಿದ್ರೆ ನನ್ನ ಕರ್ಸಿದಾರೆ, ಏನ್ ಕತೆ ಅಂತ. ಆಮೇಲೆ ಮಾತಾಡಿದ್ರು ಈ ತರ ಬೇಕು ಅಂತ. ಆಮೇಲೆ ಸರಿ ಅಂತ ಇನ್ನೊಂದ್ಸಲ ಮೀಟ್ ಮಾಡಿ ನನಗ್ ಕತೆ ಹೇಳಿದ್ರು. ಅವಾಗ ನನ್ಗೆ ಇಷ್ಟ ಆಯ್ತು ಕತೆ, ನನ್ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ಆಯ್ತು, ಕತೆ ಕೂಡ ತುಂಬಾ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು, ಹಾಗಾಗಿ ಒಪ್ಕೊಂಡು. ಗೆಸ್ಟ್ ಆಗಿ ಹೋಗಿ ಫಿಕ್ಸ್ ಆಗಿದ್ದೀರಾ? ಅಲ್ಲ, ಅವ್ರ ಗೆಸ್ಟ್ ಅನ್ಕೊಂಡವ್ರೆ, ನಾವು ಫಿಕ್ಸ್ ಮಾಡ್ಬಿಟ್ಟು ಗೆಸ್ಟ್ ಆಗಿ ಕರೆದಿರಂತೆ, ಗೆಸ್ಟ್ ಆಗಿ ಫಿಕ್ಸ್ ಆಗಿದ್ದೀರಾ? ಎಸ್ ಸರ್. ಈಗ ಸಿನಿಮಾಗಳು ಅಂತ ಬಂದಾಗ, ಈಗ ನೀವು ಹಿಂದೆ ಒಂದಷ್ಟು ಸಿನಿಮಾಗಳು ಮಾಡಿದಾಗ ಪ್ರತಿಯೊಂದು ಸಿನಿಮಾನು ಒಂದೊಂದು ನಾವು ಗ್ರಾಫ್ಗಳನ್ನ ಚೇಂಜ್ ಮಾಡ್ತಾ ಹೋಗ್ತಾ ಇರ್ಬೇಕು. ಬಿಕಾಸ್ ಒಂದ್ ಸಿನಿಮಾ ಚೆನ್ನಾಗಾಯ್ತು ಅಂತಂದ್ರೆ ನೆಕ್ಸ್ಟ್ ಇನ್ನೊಂದಷ್ಟು ಅವಕಾಶಗಳಂತ ಬರುತ್ತೆ. ಸೊ ಈ ಪ್ರತಿ ಸಿನಿಮಾನು ಒಪ್ಕೊಂಡಾಗ ಏನೊಂದು ಪೊಟೆನ್ಶಿಯಲ್ ಇರ್ಬೇಕು ಅಂತ ಅನ್ಸುತ್ತೆ? ಕ್ಯಾರೆಕ್ಟರ್ಗೆ ಏನ್ ಬೇಕಾಗುತ್ತೆ ಅದ್ರಲ್ಲಿ ಸ್ವಲ್ಪ ರೆಡಿ ಆಗೋದಿರುತ್ತೆ. ನಾವು ಹಾಗೆ ಟೀಮ್ ಅವರು ಕೂಡ ನಮ್ಗೆ ಡೈರೆಕ್ಟರ್ ಆಗಿರ್ಬೋದು, ಎಲ್ಲ ಪ್ರೊಡ್ಯೂಸರ್ ಆಗಿರ್ಬೋದು, ಆಗಿರ್ಬೋದು, ನಮ್ಗೆ ಸಪೋರ್ಟ್ ಚೆನ್ನಾಗಿತ್ತು ಮುಂಚೆ. ಆಮೇಲೆ ಡೈರೆಕ್ಟ್ರು ಕತೆಗೆ ಯಾವ ತರ ಕ್ಯಾರೆಕ್ಟರ್ ಹೇಗ್ ಮಾಡ್ಕೊಬೇಕು ಸ್ವಲ್ಪ ಇರುತ್ತಲ್ಲ, ಎಲ್ಲ ಟಿಪ್ಸ್ಗಳು ಎಲ್ಲ ಕೊಟ್ಟಿದ್ರು. ಸೊ ಎಲ್ಲ ಹಂಗೆ ಪ್ರಿಪೇರ್ ಆದ್ವಿ. ಮತ್ತೆ ನಂದು ನೀವ್ ಹೇಳ್ದಂಗೆ ಸಾಫ್ಟ್ವೇರ್ ಗರ್ಲ್, ಚಬಿಯಾಗಿ ಕ್ಯೂಟ್ ಮಾತಾಡ್ಕೊಂಡು ಓಡಾಡ್ಕೊಂಡಿರೋದು. ಹಂಗೆ ಸ್ಯಾಟರ್ಡೆ ಸಂಡೇ ನಿಮ್ಗೆಲ್ಲ IT-BT ಕಂಪನಿಯವ್ರು ಗೊತ್ತಲ್ಲ, ಎಲ್ಲ ಸ್ಯಾಟರ್ಡೆ ಸಂಡೇ ಟ್ರಿಪ್ ಅಂತ, ವೀಕೆಂಡ್ಸ್ ಪಾರ್ಟಿ ಟ್ರಿಪ್ ಅಂತ ಹೋಗ್ತಾ ಇರ್ತಾರೆ. ಅದೇ ತರ ಸ್ಟೋರಿನು ನಮ್ದು. ಆ ಸ್ಯಾಟರ್ಡೆ ಸಂಡೇ ಆ ತರ ರಜೆಗಳಲ್ಲಿ ಹೋಗ್ತೀವಿ. ಸೊ ಅಲ್ಲಿ ಡೈರೆಕ್ಟರ್ ಏನ್ ಹೇಳಿದ್ರು ಅಷ್ಟು ರೆಡಿ ಆಗಿದ್ದೆ ನಾನು. ಅದ್ ಬಿಟ್ಟು ಡ್ಯಾನ್ಸ್ ಎಲ್ಲ ನಮ್ಗೆ ಸಪ್ರೇಟ್ ಇತ್ತು, ಡ್ಯಾನ್ಸ್ ಆಗಿರ್ಬೋದು ಇದೆಲ್ಲ. ಸ್ವಲ್ಪ ಅಲ್ಲಿ ಏನು ಪ್ರಿಪೇರ್ ಆಗ್ಬೇಕು ಎಲ್ಲ ಮುಂಚೆನೆ ಮಾಡ್ಕೊಡೋದ್ರಿಂದ ಸೊ ಶೂಟಿಂಗ್ ಎಲ್ಲ ಚೆನ್ನಾಗಾಯ್ತು. ಎಲ್ಲ ಮಧ್ಯ ಮತ್ತೆ ಎಲ್ಲ ಇದ್ರು, ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ರು. ಯಾವ್ದಕ್ಕೂ ಏನು ಪ್ರಾಬ್ಲಮ್ ಅಂತ ಏನು ಇರ್ಲಿಲ್ಲ. ಟೀಮ್ ಅಲ್ಲಿ ಆಗಿರ್ಬೋದು ಎಲ್ಲ ಆಲ್ಮೋಸ್ಟ್ ಬ್ಯಾಂಗ್ಳೂರ್, ಕರ್ನಾಟಕ ಎಲ್ಲ ಕಡೆ ಶೂಟಿಂಗ್ ಮುಗಿಸ್ಕೊಂಡ್ ಬಂದ್ವಿ. ಸೊ ಚೆನ್ನಾಗಿ ಬಂದಿದೆ ಮೂವಿ. ನೀವ್ ನೋಡಿ ಹೇಳ್ಬೇಕು ಹೇಗೆ, ಏನು ಪ್ರಿಪೇರ್ ಆಗಿದ್ದೀರಾ, ಹೆಂಗೆ ಏನು ನೀವ್ ಹೇಳ್ಬೇಕು. ಅದರಲ್ಲಿ ಇವರು ಫುಲ್ ಎಫರ್ಟ್ ಹಾಕ್ತಾರೆ. ಯಾಕಂದ್ರೆ ಈಗ ನೀವೇ ನೋಡಿದ್ರಲ್ಲ, ಕ್ಯಾಮ್ರಾ ಮುಂದೆ ಬರ್ಬೇಕು ಅಂದ್ರೆ ಎಲ್ಲ ರೆಡಿ ಆಗೋದಕ್ಕೆ ಒಂದು 10 ನಿಮಿಷ ಟೈಮ್ ತಗೊಂಡು, ಇಲ್ಲಿ ಟೈಮ್ ತಗೊಂಡ್ರು, ಅಲ್ಲೋಗಿ ಟೈಮ್ ತಗೊಂಡು ನೀಟಾಗಿ ಒಂದು ಎಫರ್ಟ್ ಹಾಕಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ನೀವು ಒಂದಷ್ಟು ಸೀರಿಯಲ್ ಗಳೆಲ್ಲ ಮಾಡ್ಕೊಂಡ್ ಬಂದಾಗ, ಸಿನಿಮಾ ಅಂತ ಬಂದಾಗ ಓಕೆ ಈ ತರ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿರ್ತೀರ. ಅಂಡ್ ಒಪ್ಕೊಂಡಾಗ್ಲೂ ಒಂದು ಓಕೆ ಈ ಕಥೆಯಲ್ಲಿ ನನ್ಗೊಂದು ಸ್ಪೇಸ್ ಇದೆ ಅಂತ ಅನ್ಕೊಂಡಾಗ, ನೆಕ್ಸ್ಟ್ ಈ ಸಿನಿಮಾ ಆದ್ಮೇಲೆ ನಿಮ್ಗೆ ಇನ್ನೊಂದು ಸಿನಿಮಾ ಅವಕಾಶಗಳು ಬರ್ಲೇಬೇಕಾಗುತ್ತೆ. ಸೊ ನಿಮ್ಮನ್ನ ಪ್ರೂವ್ ಮಾಡ್ಕೊಳ್ಳಕ್ಕೆ ಎಷ್ಟು ಎಫರ್ಟ್ ಹಾಕ್ತೀರಾ, ಆಮೇಲೆ ಈ ಕತೆ ನಿಮ್ಗೆ ಎಷ್ಟು ಸಪೋರ್ಟ್ ಮಾಡುತ್ತೆ ಅಂತ? ಹೌದು, ತುಂಬಾ ಎಫರ್ಟ್ ಹಾಕಿದೀನಿ ನಾನು. ಯಾಕೆಂದ್ರೆ ಇದು ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ನನಗೆ. ನನ್ನ ಸೀರಿಯಲ್ ಅಲ್ಲೆಲ್ಲ ನೆಗೆಟಿವ್ ಆಗು ನೋಡಿರ್ತಾರೆ, ಪಾಸಿಟಿವ್ ಆಗು ನೋಡಿರ್ತಾರೆ. ಇದು ನನಗೆ ಆಕ್ಚುಲಿ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ನಂಗೆ ಹೆಂಗ್ ಮಾಡ್ತೀನಿ ನಾನು, ಜನಗಳು ಹೆಂಗ್ ರೆಸ್ಪಾಂಡ್ ಮಾಡ್ತಾರೆ ನನ್ನ ಕ್ಯಾರೆಕ್ಟರ್ಗೆ ನಂಗೆ ನಿಜ ಗೊತ್ತಿಲ್ಲ. ನಾನು ಅನ್ಕೊಂಡಿದ್ದೀನಿ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಅಂತ ಹೇಳಿ. ಈ ಕ್ಯಾರೆಕ್ಟರ್ ನನಗೆ ಕೊಟ್ಟಾಗ ನನಗೊಂದು ಡೌಟ್ ಶುರು ಆಗಿದ್ದು, ನಾನು ಈ ಕ್ಯಾರೆಕ್ಟರ್ ಮಾಡಬಹುದಾ, ಮಾಡ್ತೀನಾ ಅನ್ನೋದೇ ನನಗೆ ಕ್ವೆಶನ್ ಮಾರ್ಕ್ ಆಗಿದ್ದು. ಇಲ್ಲ ಟ್ರೈ ಮಾಡೋಣ ಅಂತ ಅನ್ಬಿಟ್ಟು. ಸೊ ಡೈರೆಕ್ಟರ್ ಆಗಿರ್ಬೋದು, ಕೆಂಪೇಗೌಡ ಸರ್ ಆಗಿರ್ಬೋದು, ನನ್ನ ತಂದೆ ಕ್ಯಾರೆಕ್ಟರ್ ಮಾಡಿರೋದು ಕರಿಸುಬ್ಬು ಸರ್ ಅವ್ರಾಗಿರ್ಬೋದು, ನಂಗೊಂದ್ ಸ್ವಲ್ಪ ಹೇಳ್ಕೊಟ್ಟಾಗ ಹಿಂಗ್ ಮಾಡ್ಬೋದು, ಬೆಟರ್ ಹಿಂಗ್ ಮಾಡ್ಬೋದು ಅಂದಾಗ ನಾನು ಅದನ್ನ ಚೇಂಜಸ್ ಮಾಡ್ಕೊಂತಿದ್ದೆ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಕ್ಯಾರೆಕ್ಟರ್. ಜನಗಳು ಇಷ್ಟಪಡ್ಬೇಕು, ನೀವ್ ಇಷ್ಟಪಡ್ಬೇಕು ನೋಡಿ. ಖಂಡಿತ ಸರ್. ಈಗ ಮೇಡಮ್ ಹೇಳ್ತಾ ಇದ್ರು, ಸೊ ನೀವು ಒಂದಷ್ಟು ಎಫರ್ಟ್ ಹಾಕಿದಿರಾ, ಒಂದಷ್ಟು ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡ್ಬಂದು ಈ ಪಾತ್ರನ ಮಾಡಿದೀರಾ ಅಂತ. ಪ್ರತಿಯೊಬ್ಬ ಹೀರೋನು ಇವಾಗ ಒಂದು ಸ್ಕ್ರೀನ್ ಅಲ್ಲಿ ಕಾಣಿಸ್ಕೋಬೇಕು ಅಂತಂದ್ರೆ ಫಿಟ್ನೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸರ್. ಕರೆಕ್ಟ್. ಸೊ ಹೆಂಗೆ ಸರ್ ಜಿಮ್, ವರ್ಕೌಟ್, ಡಂಬಲ್ಸ್ ಎಲ್ಲ? ಹೌದು, ನಾನು ಸ್ಕ್ರಿಪ್ಟ್ ಬಂದಾಗ್ಲೂ ಕೇಳಿದೆ, ಹೆಂಗೆ ನನಗೊಂದು 6 ತಿಂಗಳು, ಒಂದು 3 ತಿಂಗಳು ಅಟ್ಲೀಸ್ಟ್ ಟೈಮ್ ಕೊಡಿ, ನಾನು ಒಂಚೂರು ಫಿಟ್ ಆಗ್ತೀನಿ. ನಾವೆಲ್ಲ ಬರೀ ಕಾಮಿಡಿಯನ್ ಆಗಿದ್ದವರು, ನಾವು ಹೀರೋ ಮೆಟೀರಿಯಲ್ ಅಲ್ಲ, ಹೀರೋ ಅಂತ ಅನ್ಕೊಂಡವರು ಅಲ್ಲ, ಒಂಚೂರು ಟೈಮ್ ತಗೊಂಡು ಮಾಡೋಣ ಅಂತ. ಇಲ್ಲ ಸರ್, ನೀವ್ ಹೆಂಗಿದಿರೋ ಹಂಗೆ ಸಾಕು, ಕ್ಯಾರೆಕ್ಟರ್ದು ನೀವೇನು ಬಂದಲ್ಲೇನು ಬಿಲ್ಡಪ್ ಹೀರೋಯಿಸಮ್ ಇರೋ ಕತೆ ಅಲ್ಲ ಇದು, ನಿಮ್ ಕತೆ ಪ್ರಕಾರ ನೀವು ಕೇಳಿದೀರಾ, ನೀವ್ ಹೆಂಗಿದಿರೋ ಹಂಗೆ ಸಾಕು, ಕರೆಕ್ಟಾಗಿ ನಿಮ್ಗೆ ಸೂಟ್ ಆಗುತ್ತೆ ಅಂತೇಳಿ ಡೈರೆಕ್ಟ್ರು
ಶುರು ಮಾಡಿದ್ರು. ಓಕೆ. ಬಟ್ ನಾನು ಆದ್ರೂ ಇಲ್ಲ, ನನ್ಗೊಂದಿರುತ್ತಲ್ಲ, ನಾನು ಒಂಚೂರು ಚೆನ್ನಾಗಿ ಕಾಣಬೇಕು, ಫಿಟ್ ಆಗಿರ್ಬೇಕು, ಹಾಗಾಗಿ ಜಿಮ್ಗೆಲ್ಲ ಸೇರ್ಕೊಂಡು ಒಂಚೂರು ಆ ಟೈಮಲ್ಲಿ ತುಂಬಾ ಚೆನ್ನಾಗಿದೆ. ಈಗ ಮತ್ತೆ ಒಂಚೂರು ಹಿಂಗಾಗಿದೆ. ಮತ್ತೆ ಯಾವ್ದಾದ್ರು ಸಿನಿಮಾ ಬಂದಾಗ ಅದಕ್ಕೆ ಏನ್ ಬೇಕೋ ಅಷ್ಟು ವರ್ಕೌಟ್ ಮಾಡ್ಕೊಳ್ಳೋಣ ಅಂತ. ನಂದು ಯಾವಾಗ್ಲೂ ಹೇಗೆ ಅಂದ್ರೆ, ಈಗ ನೋಡಿ ಇದ್ರಲ್ಲಿ ಡ್ಯಾನ್ಸ್ ಇತ್ತು, ಡ್ಯಾನ್ಸ್ ನನಗೆ ಬರಲ್ಲ. ನಾವೆಲ್ಲ ಕಾಮಿಡಿಯನ್ ಆಗಿ ಹೀರೋಗಳ ಜೊತೆ ಒಂದೆರಡು ಸ್ಟೆಪ್ ಹಾಕಿದ್ರೆ ಮುಗೀತು, ನಾವು ಡ್ಯಾನ್ಸ್ ಕಲಿಬೇಕು ಅನ್ನೋ ಭ್ರಮೇಲಿ ಇರ್ಲೇ ಇಲ್ಲ. ಇದರಲ್ಲಿ ಬಜರಂಗಿ ಮೋಹನ್ ಅವರು ಕೊರಿಯೋಗ್ರಾಫರು, ನನ್ಗೆ ಸಾಂಗ್ ಚೇತನ್ ಅವ್ರು ಬರ್ಕೊಟ್ಟಿದ್ದಾರೆ, ಇದು ಒಳ್ಳೆ ಸಾಂಗ್, ಇದಕ್ಕೆ ಡ್ಯಾನ್ಸ್ ಮಾಡ್ಬೇಕು ಅಂದಾಗ ಮೊದ್ಲಿಂದ ನಾವು ಕಲ್ತ್ಕೊಂಬರಕ್ಕಾಗಲ್ವಲ್ಲ, ಬೇಸಿಕ್ ಇಂದ ಕಲ್ತ್ಕೊಂಡು. ಅದಕ್ಕೆ ನಾನೇನ್ ಮಾಡಿದೆ, ಮೋಹನ್ ಸರ್ಗೆ ನೀವು ಕೊರಿಯೋಗ್ರಫಿ ಏನ್ ಮಾಡ್ತಿರೋ ಅದನ್ನ ನಾನು ಸ್ಟುಡಿಯೋನೇ ಮಾಡ್ಬಿಡಿ, 15 ದಿನ ಬಂದು ಕಲಿತೀನಿ, ಆಮೇಲೆ ಸೆಟ್ಗೆ ಹೋಗೋಣ ಅಂತ. ಆತರ ಎಫರ್ಟ್ ಹಾಕಿ ಮಾಡಿದೀನಿ ಸರ್. ನನ್ನ ತುಂಬಾ ಚೆನ್ನಾಗಿದೆ, ಫುಲ್ಫಿಲ್ ಆಗಿದೆ. ಒಂದಷ್ಟು ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡೆ ನೀವು ಈಗ ಎಲ್ಲ ಒಂದಷ್ಟು ಜನ ನನ್ನ ಫ್ರೆಂಡ್ಸು ಎಲ್ಲರೂ, ಒಂದಷ್ಟು ಜನ ಆಡಿಯನ್ಸ್ ಎಲ್ಲರೂ ಕೇಳಿದ್ರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದೀರ ಅಂತ. ಅದು ಅಷ್ಟು ಎಫರ್ಟ್ ಹಾಕಿ ಮಾಡಿರೋಂಥದ್ದೇ. ಓಕೆ ಸರ್, ಈಗ ನೀವು ಟೀಮ್ ಅಂತ ಬಂದ್ರೆ ಈ 3 ಜನ ನನ್ನ ಕಣ್ಣ ಮುಂದೆ ಕಾಣಿಸ್ತಾ ಇದ್ರ, ಬಟ್ ನಿಮ್ ಹಿಂದೆ ಒಂದಷ್ಟು ಸ್ಟ್ಯಾಂಡಿಸ್ ನೋಡಿದಾಗ ಒಂದಷ್ಟು ಆರ್ಟಿಸ್ಟ್ ಗಳೆಲ್ಲ ಇದ್ರಿ ಸರ್. ಅದರಲ್ಲಿ ಆಲ್ಮೋಸ್ಟ್ ಪಳಗದಂತ ಆರ್ಟಿಸ್ಟ್ ಗಳೇ ಜಾಸ್ತಿ, ಏನಿಲ್ಲ ಅಂತಂದ್ರೆ ಒಬ್ಬೊಬ್ರು ಒಂದು 100-150 ಸಿನಿಮಾಗಳು ಮಾಡಿರೋದೇ ಜಾಸ್ತಿ ಇದಾರೆ. ಸೊ ಆ ತರ ಒಂದಷ್ಟು ಆರ್ಟಿಸ್ಟ್ ಗಳು ಇದಾರೆ ಅಂತ ಅಂದಾಗ, ಅಂಡ್ ಟ್ರೈಲರ್ ಅಂತ ನೋಡಿದಾಗ ನೀವು ಹೇಳಿದಾಗ ಒಂದು ಕಂಟೆಂಟ್ ಇರುವಂತ ಸಿನಿಮಾ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಣ್ಣಿನ ಕತೆ ಹೇಳ್ತಾ ಇದಾರೆ, ಒಂದಷ್ಟು ನೇಟಿವಿಟಿ ಕತೆಗಳು ಹೇಳಿದಾಗ ನೀವ್ ಯಾವ ರೀತಿಯಾಗಿ, ಫಾರ್ ಎಕ್ಸಾಂಪಲ್ ನನಗೆ ಕಟ್ಲೆ ಅಂತ ಬಂದಾಗ ನನ್ನ ಮೈಂಡಿಗೆ ಬರೋದು ಏನು ಅಂತ, ನಾವು ಕಾಯಿ ಎಲ್ಲ ಕಟ್ತೀವಲ್ಲ ಬಾಗ್ಲಿಗೆಲ್ಲ, ಅದು ಕಟ್ಲೆ ಅಂತ ಅನ್ಕೋತೀನಿ. ಇದು ಅದೇನಾ ಇಲ್ಲ ಬೇರೆ? ಇಲ್ಲ, ಇದು ಕಟ್ಲೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಈಗ ಕಾಯಿ ಕಟ್ಲೆ ಅದ್ ಕಟ್ಬೋದು, ಅದೊಂದು ನೆಗೆಟಿವ್ ಮನೆಯೊಳಗೆ ಬರಬಾರ್ದು ಅಂತ. ಕೋರ್ಟ್ ಕಟ್ಟಲೆ ಅದು ಇದೆ. ಇದಲ್ದೇನೆ ಇದು ಕಟ್ಲೆ ಅಂದ್ರೆ ಕನ್ನಡ ನಿಘಂಟುಲಿ ಅವಧಿ ಅಂತ. ಪ್ರತಿಯೊಬ್ಬರಿಗೂ ಟೈಮ್ ಪೀರಿಯಡ್ ಇರುತ್ತೆ. ಈಗ ಹುಟ್ಟಿದ ಮೇಲೆ ಸಾಯ್ಬೇಕು, ಸತ್ ಮೇಲೆ ಅದಕ್ಕೊಂದು ಸಂಸ್ಕಾರ ಪ್ರತಿಯೊಂದು ಆಗ್ಬೇಕು, ಆಗಿಲ್ಲ ಅಂದ್ರೆ ಆ ಕಾಲಚಕ್ರದಲ್ಲಿ ಇರುತ್ತೆ. ಆ ಟೈಮ್ ಬರೋವರೆಗೂ ಅದು ಆಗಲ್ಲ. ಏನೇ ಒಂದು ಸಂಸ್ಕಾರ ಮಾಡ್ಬೇಕು ಅಂದ್ರೂ ಆಗಲ್ಲ, ಟೈಮ್ ಬರೋವರೆಗೂ ಸಾವು ಆಗಲ್ಲ. ಆ ಟೈಮ್ ಅನ್ನೋದೇ ಕಟ್ಲೆ. ಕಟ್ಲೆ ಅಂದ್ರೆ ಅವಧಿ, ಟೈಮ್ ಅಂತ. ಅದ್ರ ಮೇಲೆ ನಡೆಯುವಂತ ಕತೆ. ಇನ್ನು ಆರ್ಟಿಸ್ಟ್ ಅಂತ ಬಂದ್ರೆ, ನೀವು ಹೇಳ್ದಾಗೆ ನಮ್ಗೆ ಇಡೀ ಸಿನಿಮಾದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಬಂದ್ರು ನಾವು ಹೊಸಪೂರ್ನ ಎಲ್ಲೂ ಹಾಕಿಲ್ಲ. ಹಂಗಂತ ಹೊಸಪೂರ್ನ ತಗೊಂಬಾರ್ದು ಅಂತಲ್ಲ. ಇದು ನೀವು ಆಗ್ಲೇ ಹೇಳ್ದಂಗೆ ಒಂದು ಮಣ್ಣಿನ ಕತೆ ಹೇಳ್ತಿದ್ದಾರೆ. ಮಣ್ಣಿನ ಕತೆ ಹೇಳ್ಬೇಕು ಅಂದ್ರೆ ಒಂದು ದೊಡ್ಡ ವ್ಯಕ್ತಿನೇ ಹೇಳ್ಬೇಕು. ಏನಾದ್ರು ಹೇಳಿದ್ರೆ ಕೇಳಬೇಕು ಅಂದ್ರೆ ಎದುರುಗಡೆ ದೊಡ್ಡ ವ್ಯಕ್ತಿ ಇರ್ಬೇಕು. ಯಾರಾದ್ರೂ 10 ಜನ ಕೇಳ್ತಾರೆ ಅಂದ್ರೆ, ನಾನು ಹೇಳಿದ್ರೆ ಯಾರು ಕೇಳ್ತಾರೆ ಸರ್? ಹಂಗಾಗಿ ನಾವು ನಗಿಸ್ಕೊಂಡ್ ಬಂದವರು, ನಾನೊಂದು ಒಳ್ಳೆ ಕಂಟೆಂಟ್ ಇರೋ ಮೂವಿ ಮಾಡ್ಬೇಕು ಅಂದಾಗ ಇದೊಂದು ಒಳ್ಳೆ ಸ್ಕ್ರಿಪ್ಟ್ ಅವರು ತಂದಿದ್ದು. ಇದರಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ ಮುಖ್ಯ. ಒಂದೇ ಸೀನ್ ಬರೋ ಅಗೋರಿನೂ ಮುಖ್ಯ, ಒಂದೇ ಸೀನ್ ಬರೋ ಮುಸ್ಲಿಂ ಕ್ಯಾರೆಕ್ಟರ್ ಗಣೇಶ್ ರಾವ್ ಅವ್ರು ಮಾಡಿದ್ದಾರೆ, ಅದು ಮುಖ್ಯ. ಇಡೀ ಸಿನಿಮಾ ಟ್ರಾವೆಲ್ ಆಗೋ ತಬ್ಲಾ ನಾಣಿ ಅವ್ರು ಮಾಡಿದ್ದಾರೆ, ಅದು ಮುಖ್ಯ. ಸೊ ಹಾಗಾಗಿ ಎಲ್ಲ ಕಲಾವಿದರನ್ನೇ ಕರ್ಕೊಂಡ್ಬಂದು ಮಾಡಿಸ್ತಂಥದ್ದು. ಆ ವಿಷಯದಲ್ಲಿ ನಮ್ಮ ಪ್ರೊಡ್ಯೂಸರು ತುಂಬಾ ಸಾಥ್ ಕೊಟ್ಟು ಎಲ್ಲರದು ಬಜೆಟ್ ಹಂಗೋಯ್ತು. ಓಕೆ, ಬಟ್ ಸಿನಿಮಾ ನೋಡಿದಾಗ ತುಂಬಾ ಚೆನ್ನಾಗಿದೆ. ಅಂಡ್ ನಿಮ್ಮಿಬ್ರಿಗೂ ಅಷ್ಟೇ, ಒಂದು ಕಾಸ್ಟಿಂಗ್ ಅಂತ ಬಂದಾಗ ಒಂದು ಹ್ಯೂಜ್ ಕಾಸ್ಟಿಂಗ್ ಇದೆ. ಸೊ ಕೆಂಪೇಗೌಡರ ಜೊತೆ ಇನ್ನೊಂದಷ್ಟು ಹ್ಯೂಜ್ ಕಾಸ್ಟಿಂಗ್ ಅಂತ ಬಂದಾಗ, ಈಗ ಆಲ್ರೆಡಿ ನೀವು ಸೀರಿಯಲ್ ಇಲ್ಲಿ ಅಂತ ಬಂದಾಗ ಕೆಲವು ಸೀನಿಯರ್ಸ್ ಗಳೆಲ್ಲ ಇರ್ತಾರೆ, ಅವರೊಟ್ಟಿಗೆ ಇನ್ನೊಂದಷ್ಟು ನೀವು ಕಲಿತಾ ಇರ್ತೀರ. ಸೊ ಯಾವ ತರ ಇನ್ನ ಪ್ರಿಪೇರ್ ಆಗ್ಬೋದು, ಯಾವ ತರ ಇನ್ನ ಬೆಟರ್ ಮಾಡ್ಕೋಬಹುದು ಅಂತ. ಸೊ ಇದರಲ್ಲಿ ನೀವು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದು ಅಂತ ಅಂದ್ರೆ ಯಾವ್ದು? ನಂಗೆ ಕರಿಸುಬ್ಬು ಸರ್ ಜೊತೆ, ಅವ್ರು ನಮ್ಮ ತಂದೆ ಕ್ಯಾರೆಕ್ಟರ್ ಮಾಡಿರೋದು, ಅವ್ರ ಜೊತೆ ಜಾಸ್ತಿ ಸೀನ್ಸ್ ಇದ್ದಿದ್ದರಿಂದ ನಂಗೆ ಅವ್ರ ಜೊತೆ ಸ್ವಲ್ಪ ಕಲಿಯೋದಿಕ್ಕೆ, ಅವ್ರ ಸೀನ್ಸ್ ನಮ್ಮಿಬ್ರದ್ದು ತುಂಬಾ ಚೆನ್ನಾಗಿ ಬಂದಿದೆ ಸೀನ್ಸ್. ನಂಗೆ ಒಂದು ಸೀನಲ್ಲಿ ಅದು ಅಪ್ಪ ಮಗಳ ಮಧ್ಯೆ ಸ್ವಲ್ಪ ಕ್ಲಾಶ್ ಆಗುತ್ತೆ. ಆ ಸೀನ್ ನನಗೆ ತುಂಬಾ ಲಿಟರಲಿ ನಾನು ನಿಜವಾಗ್ಲೂನೇ ಹತ್ಬಿಟ್ಟಿದ್ದೀನಿ ನಾನು ಆ ಸೀನಲ್ಲಿ. ಅದೊಂದ್ ಸೀನ್ ನನಗೆ ತುಂಬಾ ಇಷ್ಟ. ನಾನು ಅವರಿಂದ ಕಲ್ತಿದ್ದೀನಿ, ಇದು ಏನಾದ್ರು ಒಂದ್ ತಪ್ಪಾದ್ರೆ ಇದು ಹಿಂಗಲ್ಲ, ಇದನ್ನ ಬೆಟರ್ ಮಾಡ್ಕೋಬಹುದು ಹೀಗೆ ಅಂತ ಅವ್ರು ಹೇಳ್ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ನನ್ಗೆ ಅವ್ರ ಜೊತೆ ಮಾಡಿದಾಗ ಭಯ ಇತ್ತು, ಏನ್ ಅನ್ಕೋತಾರೋ ಏನೋ ಅಂತ ಎಲ್ಲ. ಬಟ್ ಆಮೇಲೆ ನನ್ ಕಂಫರ್ಟಬಲ್ ಆಯ್ತು. ನಂದು ಕಾಂಬಿನೇಷನ್ ಬಂದು ಇವ್ರ ಜೊತೆ ಟೆನಿಸ್ ಕೃಷ್ಣ ಅವರು, ಹಾಗೆ ಪವನ್ ಮಜಾ ಟಾಕೀಸ್ ಅವರು, ಎಲ್ಲಾರು ಹಾಗೆ ಕೆಂಪೇಗೌಡ ಅವ್ರ ಜೊತೆ ಎಲ್ಲ ಕಲೀಗ್ಸ್ ಟೀಮ್ ಇತ್ತು ನಮ್ದು. ಸೊ ಅಲ್ಲಿ ಟೀಮ್ ಅಲ್ಲಿ ಯಾವಾಗ್ಲೂ 24 ನೀವ್ ಹೇಳ್ದಂಗೆ ಕ್ವಾಟ್ಲೆ ಅದು ಇದು ಮಾಡ್ಕೊಂಡು ಯಾವಾಗ್ಲೂ ಚೆನ್ನಾಗಿ ಇರ್ತಾ ಇತ್ತು. ಮತ್ತೆ ಕಲಿಯಕ್ಕೂ ಅಷ್ಟೇನೆ, ಪ್ರತಿ ಒಂದ್ ಸೀನ್ ಅಲ್ಲೂ ಜೊತೆಲೇ ಇರೋದ್ರಿಂದ ಏನಾದ್ರೂ ಹೆಂಗ್ ತಗೊಬೇಕು, ಕೆಲವೊಂದು ಗೊತ್ತಾಗದೆ ಇರೋ ಟೈಮ್ ಅಲ್ಲಿ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಈವನ್ ಡೈರೆಕ್ಟರ್ ಅಷ್ಟೇನೆ, ತುಂಬಾ ಹೆಡ್ಡೇಕಿಲ್ಲ, ಎಲ್ಲ ಬಂದು ಕಾಮ್ ಆಗಿ ಎಲ್ಲಾರು ಇಷ್ಟಿಷ್ಟು ಮಾಡಿ ಇಷ್ಟು ಹೋಗಿ ಅಂತ ಎಲ್ಲ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ನೀವ್ ಹೇಳ್ದಂಗೆ ಕಲಿಯೋದ್ ತುಂಬಾ ಇರುತ್ತೆ. ಅದು ಈ ಚಿತ್ರದಲ್ಲಿ ಅಷ್ಟು ಜನ ಕಾಮಿಡಿಯನ್ಸ್ ಆಗಿರ್ಬೋದು, ಎಲ್ಲ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್. ನಾವೇನೋ ಒಂದು ಇವಾಗ ಮಾಡ್ತಾರೆ, ನಾವು ಹೋದಾಗ ಕೆಲವು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅವರು ಕೂಡ, ತುಂಬಾ ಚೆನ್ನಾಗಿ ಇವಾಗ ಬಂದಿರೋದಲ್ಲ ಅಂತ. ಸೊ ಖುಷಿ ಆಗತ್ತೆ ನಿಜವಾಗ್ಲು, ತುಂಬಾ ಎಕ್ಸ್ಪೀರಿಯನ್ಸ್. ಈ ತರ ಒಂದಷ್ಟು ವರ್ಷಗಳು ನಾವು ಅವ್ರ ಜೊತೆ ಇದ್ರಲ್ಲಿ ಕೆಲಸ ಮಾಡಿ ಅವ್ರ ಜೊತೆ ಒಂದಷ್ಟು
ಕಲ್ತ್ಕೊಳಕ್ಕೆ ನಮ್ಗೆ ಗೊತ್ತಿರಲ್ಲ, ಮುಗ್ದಾದ್ಮೇಲೆ ಅನ್ಕೊಂತೀವಿ ನಾವು ಇಷ್ಟು ಸ್ವಲ್ಪ ನಾಲೆಜ್ ಸಿಕ್ಕಿದೆಯಲ್ಲ ನಮ್ಗೆ ಇಷ್ಟು ಅನ್ಕೊಂಡು. ಬಟ್ ನೋಡಿದ್ರ ಆ ಹೀರೋಯಿನ್ ಆಗಿ ಒಪ್ಕೊಂಡಿದ್ದೇನೆ ನಾಲೆಡ್ಜ್ ತಗೊಳ್ಳೋಕೆ. ಸಿಗುತ್ತೆ. ಓಕೆ, ಈಗ ಅವಧಿ ಅಂತ ಹೇಳಿದ್ರು. ಈಗ 3 ಜನಕ್ಕೂ ಒಂದೇ ಪ್ರಶ್ನೆ ಹೇಳ್ಬೇಕು. ಟೈಮ್ ಅನ್ನೋದು ಪ್ರತಿಯೊಬ್ಬರ ಲೈಫ್ ಅಲ್ಲಿ ಗುಡ್ ಟೈಮ್ ಅಂಡ್ ಬ್ಯಾಡ್ ಟೈಮ್ ಅನ್ನೋದು ಇದ್ದೇ ಇರುತ್ತೆ. ಸೊ 3 ಜನ ಲೈಫ್ ಅಲ್ಲೂ ಆ ಒಂದು ಟೈಮ್ ನನ್ನ ಲೈಫ್ ಟರ್ನ್ ಆಯ್ತು, ಚೇಂಜ್ ಆಯ್ತು ಅಂತಂದ್ರೆ ಯಾವ ಟೈಮ್? ನಿಮ್ಮಿಂದ ಶುರು ಮಾಡಿ. ನಂದು ನನ್ನ ಲೈಫ್ ಟೈಮ್ ಚೇಂಜ್ ಆಯ್ತು ಅಂತ ಹೇಳಿದ್ರೆ ನನ್ನ ಸೀರಿಯಲ್ಲೇನೆ. ಬ್ರಹ್ಮಗಂಟು ಇವಾಗ ಏನ್ ಮಾಡ್ತಿದ್ದೀನಿ ಈ ಸೀರಿಯಲ್. ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ಜನ ನನ್ನ ಗುರ್ತಿಡಿತಾರೆ, ಒಂದ್ ಫೋಟೋ ತೆಗೆದು ನನ್ ಮಾಸ್ಕ್ ಹಾಕಿದ್ರು ಕೂಡ ಕಣ್ಣಿಂದಾನೆ ನೋಡ್ಕೊಂಡು ಹಿಡಿತಾರೆ, ನೀವ್ ಅಚ್ಚು ಅಲ್ವಾ ಅಂತ. ನಂಗೆ ಅವಾಗ ತುಂಬಾ ಖುಷಿ ಆಗತ್ತೆ. ಒನ್ ಟೈಮ್ ನಾನು ಹೇಳ್ಬೇಕಂದ್ರೆ ನನ್ನ ಬರ್ತ್ಡೇ ಟೈಮಲ್ಲಿ ಮಂತ್ರಾಲಯಕ್ಕೆ ಹೋಗಿದ್ವಿ. ಅವಾಗ ತುಲಾಭಾರ ಮಾಡಿಸ್ತಿದ್ವಿ. ಅವಾಗ ಅಲ್ಲಿ ತುಲಾಭಾರ ಮಾಡಕ್ ಬಿಡ್ತಿಲ್ಲ, ಆ ಚೈನ್ನೇ ಇಟ್ಕೊಂಡ್ ಬಿಟ್ಟಿದ್ದಾರೆ ಫೋಟೋ ಅಂತ. ಅಲ್ಲಿ ಪುರೋಹಿತರು ಬಂದು ಅಮ್ಮ ಆಮೇಲೆ ತಗೊಳ್ಳೋರಂತೆ ಹೋಗಿ ಅಂತ. ಅದು ಬೆಸ್ಟ್ ಟೈಮ್ ಅಂತಾನೆ ಹೇಳ್ಬೋದು. ಇಲ್ಲಿಂದ ಚೇಂಜ್ ಆಯ್ತು. ಇವಾಗ ಕಟ್ಲೆ ಅನ್ನೋ ಸಿನಿಮಾ ಮಾಡಿದೀನಿ, ಇಲ್ಲಿಂದ ಇನ್ನೂ ಚೇಂಜ್ ಆಗತ್ತೆ ಅಂತ ಅನ್ಕೊಂಡಿದೀನಿ. ನಿಮ್ಗೆ ನಮ್ಮ ಮೂವಿ ರಿಲೀಸ್ ಆಗ್ತದೆ, ಅದೇ ಒಳ್ಳೆ ಟೈಮ್ ಒಳ್ಳೆ ಇವಾಗ. time. ಒಳ್ಳೆ ಟೈಮು. ಎಲ್ಲರೂ ಅಷ್ಟೇ ಫ್ಯಾಮಿಲಿ ಸಮೇತ ಎಲ್ರೂ ಬಂದು ಈ ಚಿತ್ರನ ನೋಡಿ ನಿಮ್ ಪ್ರೀತಿ ಪ್ರೋತ್ಸಾಹ ಎಲ್ಲ ನಮ್ಗೆ ಬೇಕು. ನಮ್ಗೂನು ಸಾಕಷ್ಟು ಅವಕಾಶಗಳು ಸಿಗ್ಲಿ ಈ ಚಿತ್ರ ಆದ್ಮೇಲೆ. ಸೊ ಎಲ್ಲ ಪ್ರೀತಿ ವಿಶ್ವಾಸ ಎಲ್ಲ ಇರ್ಲಿ ನೀವು. ಸರ್ Thank ನಿಮ್ಮ you. ಟೈಮ್? ನನ್ನ ಟೈಮ್ ಕಟ್ಲೇನೆ ಆಗ್ಬೇಕು ಅಂತ. ಯಾಕಂದ್ರೆ ನೋಡಿ, ಇಷ್ಟು ವರ್ಷ ನಾ ಇಂಡಸ್ಟ್ರಿಲಿ ಇದ್ದು ಕಮಿಡಿಯನ್ ಆಗಿ ನಾವು ಶುರು ಮಾಡಿದ್ವಿ ಕೆಲಸ. ಒಂದಿಷ್ಟು ಸಿನಿಮಾ ಆಯ್ತು, ಎಲ್ಲಾ ಹೀರೋಗಳ ಜೊತೆ ಆಯ್ತು. ಒಂದೆಲ್ಲೋ ಒಂದ್ ಕಡೆ ಬಂದು ಒಂದು 60% 70% ಅಲ್ಲೇ ಬಂದು ನಿಂತ್ಬಿಟ್ಟಿದೀನಿ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ನಾವು ನಾವೇನೋ ಸಾಧುಕೋಕಿಲನೋ ಅಥವಾ ಚಿಕ್ಕಣ್ಣನೋ ಶರಣೋ ಆ ರೇಂಜ್ಗೆ ಇನ್ನೂ ಆಗಿಲ್ಲ ನಾವು. ಆ ಥರದ್ದೊಂದು ಅಲ್ಲಿ ಫುಲ್ಫಿಲ್ ಆಗಲಿಲ್ಲ. ಒಂದು ಹನಿ ಅನ್ನೋದು ಒಂದು ಬ್ರೇಕ್ ಕೊಡುತ್ತೆ. ಅದಾದ್ಮೇಲೆ ಒಂದು ಅಷ್ಟು ಸಿನಿಮಾ ಮಾಡ್ತೀನಿ, ಒಂದು ಹೆಸರಾಗುತ್ತೆ, ಎಲ್ಲೋದ್ರೂ ಜನ ಗುರುತಿಸ್ತಾರೆ, ಓಕೆ. ಬಟ್ ನಾನು ಅನ್ಕೊಂಡಷ್ಟು ದೊಡ್ಡದಾಗಿ ಬೆಳೆದಿಲ್ಲ. ಸೊ ಕಟ್ಲೆ ನನ್ನ ಒಂದು ಹೀರೋ ಆಗಿ ಸಿಕ್ಕಿದೆ. ಕಟ್ಲೆ ಅನ್ನೋದೇ ಟೈಮು. ಆ ಒಳ್ಳೆ ಟೈಮೇ ನನಗೆ ಟೈಮ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಸೂಪರ್ ಸರ್. ಅಂಡ್ ಈ ಸಿನಿಮಾದಲ್ಲಿ ಒಂದು ಕಡೆ ನಮ್ಮ ಸುದೀಪ್ ಸರ್ ಬರ್ತಾರೆ, ಪೈಲ್ವಾನ್ ಪೋಸ್ಟರ್ ಒಂದು ಇಲ್ಲಿ ಇರುತ್ತೆ. ಏನಕ್ಕೆ ಸರ್ ಆ ತರದ್ದು, ಹಿಂಗೆ ಏನಕ್ಕೆ ಅಂತ? ಇಲ್ಲ, ಇದು ಈ ಸಿನಿಮಾದಲ್ಲಿ ನಾನು ಸಾಫ್ಟ್ವೇರ್ ಕ್ಯಾರೆಕ್ಟರ್ ಅಂತ ಹೇಳಿದೆ ನಿಮ್ಗೆ. ಸುದೀಪ್ ಅವರ ಅಭಿಮಾನಿ ಆಗಿರ್ತೀನಿ ಈ ಸಿನಿಮಾದಲ್ಲಿ. ಈ ಕ್ಯಾರೆಕ್ಟರ್ ಏನ್ ಸಾಫ್ಟ್ವೇರ್ ಇವನಿದಾನೆ, ಚಂದು ಅನ್ನೋ ಕ್ಯಾರೆಕ್ಟರ್ ಬಂದು ಸುದೀಪ್ ಅವರ ಅಭಿಮಾನಿ. ಅವರ ಇನ್ಸ್ಪಿರೇಷನ್ ತಗೊಂಡು ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಿರ್ತಾರೆ. ಅವ್ರ ಮುಂದೆ ಯಾವುದೋ ಒಂದು ಅನ್ಯಾಯ ನಡೀತಾ ಇರ್ಬೇಕಾದ್ರೆ ಇವನ್ ಬಂದು ಅಲ್ಲಿ ಹೋರಾಡಿ ಸೊ ಅದಕ್ಕೊಂದು ನ್ಯಾಯ ಕೊಡಿಸೋಂಥದ್ದು. ಯಾರ ಮುಂದೆ ಎಂತ ಕೆಲಸ ಮಾಡ್ತಿದ್ದೀರೋ ಅದು ಟ್ರೈಲರ್ ನೋಡಿದ್ರೆ. ಸೊ ಹಾಗಾಗಿ ಸುದೀಪ್ ಅವ್ರ ಅಭಿಮಾನಿ ಆಗಿದ್ರಿಂದ ಅಲ್ಲಿ ಕತೆ ಪೂರಕವಾಗಿ ಬೇಕಾಗಿತ್ತು ಅವರ ಪೋಸ್ಟರ್. ಹಾಗಾಗಿ ಸುದೀಪ್ ಅಲ್ಲಿಗೆ ಫೈಟ್ ಸೀನ್ ಬರುತ್ತೆ ಅಲ್ಲಿ. ಒಂದು ಇನ್ನೊಂದು ಡೈಲಾಗ್ ಬೇರೆ ಇದೆ, ಇವ್ರಿಗೋಸ್ಕರ ಇವರು ಒಂದು ಕಣ್ಗಿಣ್ಣೆಲ್ಲ ಹೊಡೆದ್ಬಿಟ್ಟು ಕಾಫಿ ಡೇ ಕರೆದಿರ್ತಾರೆ. ಆಗ ನಾನೇ ಸಪ್ರೇಟ್ ಆಗಿ ಹೋಗ್ಬಿಟ್ಟು ಕಿಚ್ಚನ್ ತರ ಪ್ರೀತಿ ಮಾಡ್ಬಿಟ್ಟು ಹುಚ್ಚಾಗಿಚ್ಚ ಆಗ್ಬಿಟ್ಟು ಕಣೋ ಚಂದು ಹುಷಾರ ಅಂತಲ್ಲ. ಸೊ ಆತರ ಫ್ಯಾನ್ ಆಗಿರೋದ್ರಿಂದ ಅದು ಬೇಕಾಗಿತ್ತು. ಎಲ್ಲಾ ಸ್ಟಾರ್ಸ್ ಗಳದ್ದು ಒಂದು ರೌಂಡ್ ಸಾಂಗ್ ಹಾಡಾಯ್ತು. ಇವಾಗ ನಿಮ್ಮ ಸಿನಿಮಾದೇ ಒಂದು ಸಾಂಗ್ 3 ಜನ ಸೇರ್ಕೊಂಡು ಆಡ್ಬೇಕು. ಇವ್ರ ಸಾಂಗ್ ಇವ್ರು ಆಡ್ಲಿ, ಅವ್ರ ಸಾಂಗ್ ಅವ್ರು ಆಡ್ಲಿ, ನನ್ ಸಾಂಗ್ ನಾನು ಆಡ್ತೀನಿ. ಎಲ್ಲ ಬೇಡ, ಎಲ್ಲಾನು ಸೇರಿ ನೀವೇ ಆಡ್ಬಿಡಿ, ಚೆನ್ನಾಗಿ ಆಡ್ತೀರಾ. 3 ಜನನು ಸೇರ್ಕೊಂಡು ಜಾಯ್ನ್ ಆಗಿ. ಹೌದಾ? ಯಾವ್ದು ಆಡೋಣ? 2 ಲೈನು ಬೇರೆ ಮಾಡಲ್ಲ. ಬಟ್ ರಾಗವಾಗ ಚೆನ್ನಾಗಿರ್ಬೇಕು. ಹೌದಾ? ನಮಗ್ ರಾಗ ಇಲ್ಲ ನಮ್ಗೆ. ಯಾರೋ ನಾ ಕಾಣೇನೆ ಆಡೋಣ. ಓಕೆ, ನೀವ್ ಸ್ಟಾರ್ಟ್ ಮಾಡಿ. ಯಾರೋ ನಾ ಕಾಣೆ ಚಂದ ಗೌಳೇಶಾನೆ, ಮಲಗಿದ್ದ ಹೃದಯಕ್ಕೆ ಕಲ್ಲನ್ನು ಹೊಡೆದು ಕೆಣಕೌಳೆ, ಹುಡುಗಿಯರ ನೋಟ ಅಂತ ಹೇಳ್ಬೇಕಿಲ್ಲಿ. ಹುಡುಗಿಯರ ನೋಟ ಕಚಗುಳಿಯೋ. ಆಮೇಲೆ ಅಷ್ಟೇ ಬಾಕಿ ಥಿಯೇಟರ್ ನೋಡಿ ಎಲ್ಲ ನಾನೇ ಹಾಡ್ಬಿಟ್ರೆ ಆಮೇಲೆ. ಎಸ್ ಸರ್, ಒಂದಷ್ಟು ಮಾತಾಡಿದ್ವಿ, ಒಂದಷ್ಟು ಮಜಾ ಮಾಡಿದ್ವಿ. ಇದೇ 6th ಫೆಬ್ರವರಿ ಕಟ್ಲೆ ಸಿನಿಮಾ ಬರ್ತಾ ಇದೆ. ನಿಮ್ಮಿಂದಾನೇ ಶುರು ಮಾಡೋ ತರ ಇದ್ರೆ ಅವತ್ತಿನ ದಿನಕ್ಕೆ ಆಡಿಯನ್ಸ್ ಗಳಿಗೆ, ಹಾಗೆ ನಿಮ್ಮದೇ ಆದಂತ ಒಂದಷ್ಟು ಫಾಲೋವರ್ಸ್ ಗಳಿದ್ದಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವತ್ತಿನ ದಿನಕ್ಕೆ ಒಂದು ಇನ್ವಿಟೇಷನ್ ಕೊಟ್ಬಿಡಿ. ಎಲ್ರಿಗೂ ನಮಸ್ಕಾರ, ನಾನ್ ನಿಮ್ ಸನ್ಮಿತಾ. ಇಷ್ಟು ದಿನ ಸೀರಿಯಲ್ಸ್ ಅಲ್ಲೆಲ್ಲ ನೋಡಿರ್ತೀರಾ. ಇಷ್ಟು ವರ್ಷ ಹೇಗೆ ಸೀರಿಯಲ್ ನೋಡ್ಕೊಂಡ್ ಬಂದು ಸಪೋರ್ಟ್ ಮಾಡಿದ್ರು. ಮೊದಲನೇದಾಗಿ ನಾನು ಮೊದಲನೇ ಬಾರಿ ನಾಯಕ ನಟಿಯಾಗಿ ಆಕ್ಟ್ ಮಾಡಿದ್ದೀನಿ ಕಟ್ಲೆ ಸಿನಿಮಾದಲ್ಲಿ. ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಿದೆ. ದಯವಿಟ್ಟು ನಿಮ್ ಫ್ಯಾಮಿಲಿ ಸಮೇತ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ನಿಮ್ ಸಪೋರ್ಟ್ ನಮಗ್ ತುಂಬಾನೇ ಮುಖ್ಯ. ಎಲ್ರಿಗೂ ನಮಸ್ಕಾರ, ನಾನು ಅಮೃತ.
ನಮ್ಮ ಕಟ್ಲೆ ಚಿತ್ರ ಇದೆ ಫೆಬ್ರವರಿ 6th ರಿಲೀಸ್ ಆಗ್ತಾ ಇದೆ. ಸೊ ಮನೆ ಮಂದಿ ಎಲ್ಲಾ ಚಿತ್ರಮಂದಿರಕ್ಕೆ ಬಂದು ನೋಡಿ, ಹಾಗೆ ನಮ್ಮ ಕನ್ನಡ ಚಿತ್ರರಂಗನ ನೀವೆಲ್ಲ ಬೆಳೆಸ್ಬೇಕು. ಹಾಗೆ ಒಳ್ಳೆ ಕಂಟೆಂಟ್ ಇರೋ ಮೂವಿ ನಮ್ಮ ಕಟ್ಲೆ ಚಿತ್ರ. ಎಲ್ರು ಬಂದು ನಮ್ಮ ಚಿತ್ರನ ನೋಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಮೇಲಿರ್ಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಟ ಕೆಂಪೇಗೌಡ. ಇದುವರೆಗೂ ಒಂದಷ್ಟು ಸಿನಿಮಾ ನಾನು ಕಾಮಿಡಿಯನ್ ಆಗಿ ಇಲ್ಲಿವರೆಗೂ ಬೆಳೆಸ್ಕೊಂಡ್ ಬಂದಿದ್ದೀರಾ. ಈಗ ಕಟ್ಲೆ ಫೆಬ್ರವರಿ 6th ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡೋ ಮೂಲಕ ನಮ್ಗೆ ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಯಾಕೆಂದರೆ ಇದು ಒಂದೇ ಜಾನರ್, ಬರೀ ಕಾಮಿಡಿನ ಅಲ್ಲ, ಕಾಮಿಡಿನೂ ಇದೆ, ಸೈಕಾಲಜಿಕಲ್ ಥ್ರಿಲ್ಲರ್, ಒಂದು ಸಸ್ಪೆನ್ಸ್, ಒಂದು ಸಣ್ಣ ಹಾರರು, ಒಂದು ಪ್ಯೂರ್ ಲವ್, ಒಂದು ಸೆಂಟಿಮೆಂಟ್ ಎಲ್ಲನೂ ಇದೆ. ಫುಲ್ಫಿಲ್ ಆಗುತ್ತೆ. ದಯವಿಟ್ಟು ಬಂದು ಸಿನಿಮಾನ ನೋಡಿ ನಮ್ಮ ತಂಡಕ್ಕೆ ನಮಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಫಿಲ್ಮ್ ಬಿಟ್ಗೆ ಟೈಮ್ ಕೊಟ್ಟು ಮಾತಾಡಿದ್ರ. ಫೆಬ್ರವರಿ 6ನೇ ತಾರೀಕು ಎಲ್ಲರೂ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರ್ ಸಿಗೋಣ, ಅಲ್ಲಿ ಇನ್ನ ಒಂದಷ್ಟು ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಇಷ್ಟೊತ್ತು ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.